ಈ ಘಟನೆಯಲ್ಲಿ ಸಮಾಜ ಕಂಟಕರು ಯಾರು ಅನ್ನೋ ಪ್ರಶ್ನೆ ಸಾರ್ವಜನಿಕವಾಗಿ ಎದ್ದಿದೆ. ಆ ಪ್ರಶ್ನೆಗೆ ಈಗ ಉತ್ತರ ಕೂಡ ಸಿಕ್ಕಿದೆ ನಮಗೆ. ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಬಿಕಾಸ್ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇವರೇ ಕಲ್ಲು ಹೊಡೆದಿದ್ದ ಅಥವಾ ಕಲ್ಲು ಹೊಡೆಸಿದ್ರ ಇವ್ರ ಪಾತ್ರ ಏನು, ಆ ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗುತ್ತೆ. ಜೆಜೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ಆಗ್ತಾ ಇದೆ. ನಿನ್ನೆ ರಾತ್ರಿಯೇ ಠಾಣೆಗೆ ಕರ್ಕೊಂಡು ಬಂದು ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಗಲಾಟೆ ಆದ ಸಂದರ್ಭದಲ್ಲಿ ಇವ್ರು ಎಲ್ಲಿದ್ರು, ಇವ್ರಿಗೆ ಕ್ರೈಮ್ ಹಿನ್ನೆಲೆ ಇದೆಯಾ, ಆಮೇಲೆ ಮುಖ್ಯವಾಗಿ ಏನು ಗೊತ್ತಾ, ಕೆಲವರು ಮುಖಗಳನ್ನ ಅಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಕೆಲ ಮುಖಗಳನ್ನ ಸ್ಥಳೀಯರು ಐಡೆಂಟಿಫೈ ಮಾಡೋಷ್ಟಂತೂ ಅವ್ರಿಗೆ ನೆನಪಿನ ಶಕ್ತಿ ಇದೆ. ಹೀಗಾಗಿ ಆ ಇಬ್ಬರನ್ನ ಕರ್ಕೊಂಡು ಬಂದಿದ್ದಾರಂತೆ. ಅವ್ರಿಗೆ ಕ್ರೈಮ್ ಹಿನ್ನೆಲೆ ಇರಬೇಕು ಅಂತ ಏನಿಲ್ಲ, ಅವ್ರಿಗೆ ಮತಾಂಧ ಮಾನಸಿಕತೆ ಇದೆಯಾ ಇಲ್ವಾ ಅನ್ನೋದನ್ನ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಆಮೇಲೆ ಇಷ್ಟು ಸೆನ್ಸಿಟಿವ್ ಏರಿಯಾದಲ್ಲಿ ಪೊಲೀಸರು ಈ ಒಂದು ಆಚರಣೆ ಅಲ್ಲಾಗುತ್ತೆ ಅನ್ನೋದು ಗೊತ್ತು. ಓಂ ಶಕ್ತಿ ಮಾಲಾಧಾರಿಗಳು ಬರ್ತಾರೆ, ಅವ್ರದ್ದೊಂದು ಆಚರಣೆ ಇರುತ್ತೆ ಅನ್ನೋದು ಗೊತ್ತು. ಎಕ್ಸ್ಟ್ರಾ ಟೈಟ್ ಸೆಕ್ಯೂರಿಟಿ ಯಾಕೆ ಕೊಡಲಿಲ್ಲ, ಆಮೇಲೆ CCTV ಇಂಥ ಜಾಗದಲ್ಲಿ ಯಾಕೆ ಇರಲಿಲ್ಲ ಅನ್ನೋದು ಪ್ರಶ್ನೆ. ಕೆಲವರೆಲ್ಲ ಹೇಳ್ತಾ ಇದ್ರಲ್ಲ, ಮಸೀದಿ ಮುಂದೆ ಯಾಕೆ ಹೋಗ್ಬೇಕ್ರಿ ನಿಮ್ಮ ಆಚರಣೆ ಅಂತ ಕೇಳ್ತಾ ಇದ್ರಲ್ಲ. ಇಲ್ಲ, ಮಸೀದಿ ಮುಂದೆ ಹೋಗಲಿಲ್ಲ, ಆದರೂ ಒಂದು ಮಾನಸಿಕತೆ ಇದೆ ಅಲ್ಲಿ, ಮತಾಂಧ ಮಾನಸಿಕತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ, ಇಬ್ಬರ ಪಾತ್ರದ ಬಗ್ಗೆ ಏನೇನು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ? ಬರೀ ಇಬ್ಬರೇನಾ, ಇನ್ನಷ್ಟು ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರ ಅನ್ನೋದು ಪ್ರಶ್ನೆ. ಮತ್ತೆ ಇಷ್ಟು ಸೆನ್ಸಿಟಿವ್ ಏರಿಯಾ ಅಂದಮೇಲೆ ಒಂದಷ್ಟು ಎಕ್ಸ್ಟ್ರಾ ಫೆಸಿಲಿಟೀಸ್ಗಳು ಬೇಕಾಗುತ್ತೆ ಅಲ್ಲಿ. CCTV ಇಂದ ಹಿಡಿದು, ಪೆಟ್ರೋಲಿಂಗಿಂದ ಹಿಡಿದು, ಭದ್ರತೆಯಿಂದ ಹಿಡಿದು. ಅದ್ರಲ್ಲಿ ಯಾಕೆ ಯಾಮಾರ್ತಾ ಇದ್ದಾರೆ ಪದೇ ಪದೇ ಈ ಏರಿಯಾದಲ್ಲಿ ಅಂತ ನರಸಿಂಹಮೂರ್ತಿ? ಮಮತಾ, ಒಂದು ಘಟನೆಯನ್ನು ನೆನಪಿಸೋದಕ್ಕೆ ಇಚ್ಛೆ ಪಡ್ತೀನಿ. ಈ ಹಿಂದೆ ಬೆಂಗಳೂರಿನ DJ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರವಾದಿ ಮಹಮ್ಮದರ ಬಗ್ಗೆ ಯಾರೋ ಒಬ್ಬ ಅವಿವೇಕಿ ಆಡದಂತಹ ಮಾತೇನಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಆತ ಮಾಡಿದಂತಹ ಪೋಸ್ಟ್ ಏನಿತ್ತು, ಅದರಿಂದ ಉದ್ರಿಕ್ತಗೊಂಡಂತಹ ಜನ ಠಾಣೆಗೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದರು, ಸಿಕ್ಕ ಕಡೆ ಕಾರುಗಳನ್ನು ಸುಡುವ ಕೆಲಸವನ್ನು ಮಾಡಿದರು. ಆದರೆ ಇಲ್ಲಿ ಆಗ್ತಿರ್ತಕ್ಕಂತಹದ್ದೇನು, ಒಂದು ಹಿಂದೂ ದೇವರ ಅಮ್ಮನವರ ವಿಗ್ರಹ ಹೋಗುವಂತಹ ಸಂದರ್ಭದಲ್ಲಿ, ತೇರು ಹೋಗುವಂತಹ ಸಂದರ್ಭದಲ್ಲಿ ಈ ಅನ್ಯಕೋಮಿನ ಕಿಡಿಗೇಡಿಗಳು ಏಕಾಏಕಿ ಕಲ್ಲನ್ನು ಎಸಿತಾರೆ. 3-4 ಕಲ್ಲುಗಳನ್ನು ಎಸೆದು ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಭಾವನೆ ಹಿಂದೂಗಳ ಮೇಲಿದೆ, ಹಿಂದೂ ದೇವರುಗಳ ಮೇಲಿದೆ ಅಂತೇಳಿ ನಿಜಕ್ಕೂ ತಿಳ್ಕೊಳ್ಬೇಕಾಗಿದೆ. ಕಾರಣ ಈ ಹಿಂದೆ ಇದೇ ರೀತಿಯಾದಂತಹ ಹಲವಾರು ಕಿರುಕುಳಕ್ಕೆ ಒಳಗಾದರೂ ಸಹ ಜನ ಸಹಿಸ್ಕೊಂಡು ಬಂದಿದ್ದಾರೆ. ಈಗ ಆ ಒಂದು VS ಗಾರ್ಡನ್ಗೆ ನಾವು ಕೂಡ ಭೇಟಿಯನ್ನು ಕೊಟ್ಟಿದ್ವು. ಆ VS ಗಾರ್ಡನ್ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು ಮಧ್ಯದಲ್ಲಿ ಕಾಂಪೌಂಡನ್ನು ಹಾಕಲಾಗಿದೆ, ಎಡಭಾಗದಲ್ಲಿ ಮುಸ್ಲಿಂ ಬಾಹುಳ್ಯದ ಪ್ರದೇಶವಿದೆ, ಬಲಭಾಗದಲ್ಲಿ ಹಿಂದೂಗಳಿದ್ದಾರೆ. ಇಂಥವರ ಮೇಲೆ ಅವರ ಏರಿಯಾದಲ್ಲಿ, ಅವರ ಜಾಗದಲ್ಲಿ ಹಿಂದೂ ದೇವರ ವಿಗ್ರಹವನ್ನು ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಡಿಗೇಡಿತನವನ್ನು ಪ್ರದರ್ಶನ ಮಾಡಿದ್ದಾರೆ. ಆ ಕಲ್ಲುಗಳು ಈ ಮಾಲಾಧಾರಿಗಳನ್ನು ಗುರಿಯಾಗಿಸಿಕೊಂಡು ಎಸೆದಿರುವಂತಹದ್ದು, ದೇವರನ್ನು ಗುರಿಯಾಗಿಸಿಕೊಂಡು ಎಸೆದಿರುವಂತಹದ್ದು. ಆ ಕಲ್ಲುಗಳು ಬಿದ್ದು ಹಲವರಿಗೆ ಗಾಯಗಳು ಕೂಡ ಆಗಿದೆ. ನಿನ್ನೆ ಘಟನೆ ನಡೆದಂತಹ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸುಮಾರು ಬೆಂಗಳೂರಿನ ಜೆಜೆಆರ್ ನಗರ ಪೊಲೀಸ್ ಠಾಣೆ ಇರ್ಬೋದು, ಮತ್ತು ಏರಿಯಾದಲ್ಲಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. 3 KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ, 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇಡೀ ರಾತ್ರಿ ಒಂದಷ್ಟು ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿನ ಸ್ಥಳೀಯರ ಅಭಿಪ್ರಾಯದ ಪ್ರಕಾರ ಸಾಕಷ್ಟು ಜನ ಅಲ್ಲೇ ಕೂಳ್ತಿರ್ತಾರೆ, ಗಾಂಜಾ ಹೊಡಿತಿರ್ತಾರೆ, ಹೆಣ್ಮಕ್ಳು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ರೇಗಿಸ್ತಾರೆ. ಇವೆಲ್ಲವೂ ಕೂಡ ಇಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಕಿರುಕುಳವನ್ನು ವಿಪರೀತ ಕೊಡ್ತಿದ್ದಾರೆ. ಅವ್ರ ಇಂಟೆನ್ಷನ್ ನಮ್ಮನ್ನೆಲ್ಲ ಏರಿಯಾ ಬಿಟ್ಟು ಓಡಿಸ್ಬೇಕು, ಆ ಬಳಿಕ ಕಡಿಮೆಗೆ ಈ ಆಸ್ತಿಗಳು ಸಿಗುತ್ತೆ, ಅವರ ಮನೆಗಳು ಸಿಗುತ್ತೆ, ಅದನ್ನು ಖರೀದಿ ಮಾಡ್ಕೊಳ್ಬೇಕು ಅನ್ನೋದು ಅವರ ಇಂಟೆನ್ಷನ್ನು. ಕಲ್ಲು ಎಸ್ತಿರುವಂತಹದ್ದು ಇಂಟೆನ್ಷನಲ್ಲಿ, ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಕಲ್ಲನ್ನು ಎಸ್ತರು ಅನ್ನೋ ಒಂದು ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಿದ್ದಾರೆ. ಸದ್ಯ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆಯೇ ಠಾಣೆಯ ಮುಂದೆ ಒಂದಷ್ಟು ಜನ ಜಮಾಯಿಸಿದ್ರು. ಅವರೆಲ್ಲರಿಗೂ ಕೂಡ ಇಡೀ ರಾತ್ರಿಯ ಒಳಗೆ ಆರೋಪಿಗಳನ್ನು ಬಂಧಿಸೋದಾಗಿ ಪೊಲೀಸರು ವಿಶ್ವಾಸವನ್ನು ಕೊಟ್ಟು ಮನೆಗೆ ಕಳಿಸಿದ್ರು. ಇದೀಗ ಆರೋಪಿಗಳ ಬಂಧನ ಆಗುತ್ತಾ, ಅವರಿನ ಆರೋಪಿಗಳು ಅನ್ನೋದನ್ನು ಪೊಲೀಸರು ಕನ್ಫರ್ಮ್ ಮಾಡಬೇಕಿದೆ. ಸದ್ಯಕ್ಕೆ ಪಶ್ಚಿಮ ವಿಭಾಗದ DCP ಯತೀಶ್ ಕೂಡ ಠಾಣೆಯ ಬಳಿ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ACPಗಳಿದ್ದಾರೆ. ಎಲ್ಲರೂ ಕೂಡ ಆರೋಪಿಗಳಿಗಾಗಿ, ಆ ಕಿಡಿಗೇಡಿಗಳಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ವಿಚಾರ, ಇಂಥ ಸೆನ್ಸಿಟಿವ್ ಏರಿಯಾಗಳಲ್ಲಿ ಪೊಲೀಸರ ಬಂದೋಬಸ್ತು ಅಥವಾ ಅಲ್ಲಿ CCTV ಹಾಕ್ಸುವಂತಹದ್ದು ಇದೆಲ್ಲವೂ ಕೂಡ ಸ್ಥಳೀಯ ಜನಪ್ರತಿನಿಧಿ ಯಾರಿರ್ತಾರೆ ಅಂಥವ್ರು ಮಾಡಿಸ್ಬೇಕಾದಂತಹ ಕೆಲಸ. ಒಂದು ಈ ರೀತಿಯಾದಂತಹ ಸೆನ್ಸಿಟಿವ್ ಪ್ರದೇಶಗಳಲ್ಲಿ ಸಾಕಷ್ಟು CCTVಗಳು ಹೆಚ್ಚುವರಿಯಾಗಿರಬೇಕಾಗುತ್ತೆ. ಯಾರು ಈ ನೆಲದ ಕಾನೂನಿಗೆ ಮರ್ಯಾದೆಯನ್ನು ಕೊಡೋದಿಲ್ವೋ, ಗೌರವವನ್ನು ಕೊಡೋದಿಲ್ವೋ, ಈ ನೆಲದ ಕಾನೂನನ್ನು ಪಾಲಿಸೋದಿಲ್ವೋ ಅಂಥವರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ CCTVಗಳು ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ಆದರೆ ಎಲ್ಲೂ ಕೂಡ ಆ ತರಹದ CCTVಗಳನ್ನು ಹಾಕಿಸುವ ಕೆಲಸವನ್ನ ಸದ್ಯಕ್ಕಂತೂ ಮಾಡಲಾಗಿಲ್ಲ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಪೊಲೀಸರಿಗೊಂದು ಸವಾಲು, ಪ್ರಾಮಾಣಿಕವಾಗಿ
ಸೂಕ್ಷ್ಮವಾದಂತಹ ತನಿಖೆ ಆಯಿತು ಅಂತಂದರೆ ಕಿಡಿಗೇಡಿಗಳ ಬಂಧನ ಆಗುತ್ತೆ. ಆಗಲಿಲ್ಲ ಅಂತಂದರೆ ಮತ್ತೆ ಹೋರಾಟಗಳು ಶುರು ಅಂತ ಸಂಸದರು ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.